ಅಯ್ಯಪ್ಪ, ಕೆಲಸ ಮುಗಿಸೋಷ್ಟೊತ್ತಿಗೆ ಇಷ್ಟೊತ್ತಾಗೋಯ್ತು. ಇನ್ನು ಮನೆಗೆ ಹೋಗಬೇಕು. ಅಡುಗೆ ಪಾತ್ರೆನೆಲ್ಲ ಅಯ್ಯೋ ಎಲ್ಲ ಮಾಡಿ ಮುಗಿಸೋಷ್ಟೊತ್ತಿಗೆ ರಾತ್ರಿ ಆಗತ್ತೆ. ಬಿತ್ಕೊಳ್ಳೋದು, ಬೆಳಗ್ಗೆ ಎದ್ದು ಗಾರ್ಮೆಂಟ್ಸ್ ಕೆಲ್ಸಕ್ಕೆ ಬರೋದು, ಇದೇ ಆಗೋಯ್ತು ಹಣೆ ಬರ. ಅರೆ, ನೀನು ಭಾಗ್ಯ ಅಲ್ವಾ? ಹ್ಞೂ, ನಾನು ಭಾಗ್ಯ. ನೀನು ಮೀನಾಕ್ಷಿ ಅಲ್ವಾ? ಹೌದು ಭಾಗ್ಯ, ನಾನು ಮೀನಾಕ್ಷಿನೇ. ನಿನ್ನ ನೋಡಿದೆ ಸುಮಾರು ವರ್ಷ ಆಯಿತು. ಸ್ವಲ್ಪ ದಪ್ಪ ಆಗಿದ್ಯಾ ಅಂತ ಅನ್ಸುತ್ತೆ. ಹ್ಞೂ ಕಣೆ ಮೀನಾಕ್ಷಿ, ನಾನೀಗ ಆರಾಮಾಗಿದ್ದೀನಿ ಗೊತ್ತಾ. ನಿನ್ಗೆ ಅವಾಗ ಎಷ್ಟು ಹೇಳಿದೆ, ನಮ್ಮ ತಲೆಗೆ ವಿದ್ಯೆ ಹತ್ತಲ್ಲ, ಟೈಲರಿಂಗ್ ಆದರೂ ಕಲಿಯೋಣ ಅಂತ. ನೀನು ಬರಲೇ ಇಲ್ಲ. ನಾನು ಟೈಲರಿಂಗ್ ಕಲ್ತ್ಕೊಂಡೆ. ಈಗ ನಾನು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಿದ್ದೀನಿ ಗೊತ್ತಾ. ತಿಂಗಳಿಗೆ ನನಗೆ 15,000 ಸಂಬಳ ಸಿಗುತ್ತೆ ಗೊತ್ತಾ ನಿಂಗೆ. ನಿನಗೆ ತಿಂಗಳಿಗೆ ಬರೀ 15,000 ಅಲ್ಲ, ನನಗೆ 25,000 ಸಿಗತ್ತೆ ಗೊತ್ತಾ. ಓ, ಅಲ್ಲಿ ನೋಡು, ಆ ಮನೆಗಳೆಲ್ಲ ನಂದೇ ಗೊತ್ತಾ ನಿಂಗೆ. ಏನು, ನಿನಗೆ ಅಷ್ಟೊಂದು ಮನೆಗಳಿದೆಯಾ? ಅಂಥದ್ದೇನು ಕೆಲಸ ಮಾಡ್ತೀಯ ನೀನು? ಈಗ ನಿನಗೆ ತೋರಿಸಿದ್ನಲ್ಲ, ಅಷ್ಟು ಮನೆಗಳ ಕೆಲಸ ನಾನೇ ಮಾಡೋದು. ಅಂದರೆ ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ನೆಲ ಒರೆಸೋದು ಎಲ್ಲ ನಾನೇ ಮಾಡೋದು. ಆ ಕೆಲಸಗಳನ್ನೆಲ್ಲ ಮಾಡುವಾಗ ಆ ಮನೆಯವರು ಈ ಮನೆ ನಿಂದೇ ಮನೆ ಅಂತ ತಿಳ್ಕೊಂಡು ಕೆಲಸ ಮಾಡು, ಚೆನ್ನಾಗಿ ಮಾಡು ಅಂತ ಹೇಳ್ತಾರೆ ಗೊತ್ತಾ.